ಲಕ್ಷ ಜನ ಇದ್ರು. ಇನ್ಫ್ಯಾಕ್ಟ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 8ರಿಂದ 10 ಲಕ್ಷ ಜನರು ಎಂಟ್ರಿ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. RCB ಸೆಲೆಬ್ರೇಷನ್ ಪರೇಡ್ನಲ್ಲಿ ಭಾಗಿಯಾಗಿದ್ದ ಫ್ಯಾನ್ಸ್ ಬೆಂಗಳೂರಿನ ರಸ್ತೆಗಳಲ್ಲಿ ಕಿಕ್ಕಿರಿದು ಸೇರಿದಂಥ ಲಕ್ಷಾಂತರ ಮಂದಿ, ಲಕ್ಷ ಜನರ ದಾಂಗುಡಿ ಇಟ್ಟಿದ್ರಿಂದ ಭೀಕರ ಕಾಲ್ ತೊಳಿತ ಕೂಡ ಆಯಿತು. ವಿಧಾನಸೌಧ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೇರಿದಂಥ ಫ್ಯಾನ್ಸ್ HAL ಏರ್ಪೋರ್ಟ್ ಸೇರಿ 8ರಿಂದ 10 ಲಕ್ಷ ಜನ, ಒಟ್ಟು ಏರ್ಪೋರ್ಟ್ ಇರ್ಬೋದು, ವಿಧಾನಸೌಧ ಇರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂ ಇರ್ಬೋದು, ಇದೆಲ್ಲವನ್ನೂ ಕೂಡ ನೋಡಿ ಸುಮಾರು 10 ಲಕ್ಷ ಜನ, ಏಕಾಏಕಿ 8ರಿಂದ 10 ಲಕ್ಷ ಜನ ಬಂದರೆ ಯಾವುದೇ ತಯಾರಿ ಇರಲಿಲ್ಲ, ಯಾವುದೇ ಪ್ಲ್ಯಾನ್ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಏನಾಗಬೇಡ. ಗೃಹ ಸಚಿವರು ಕೂಡ ಮಾತನಾಡ್ತಿದ್ದಾರೆ, ಏನು ಹೇಳ್ತಾರೆ ನೋಡೋಣ ಬನ್ನಿ. ನಾನು ಇದ್ದಕ್ಕಿದ್ದಾಗೆ 24 ಗಂಟೆ ಒಳಗೆ ತಮಗೆ ಗೊತ್ತಿದೆ, ಇಡೀ ರಾತ್ರಿ ಸೆಲೆಬ್ರೇಷನ್ ಮಾಡಿದರು. ಇಡೀ ಬೆಂಗಳೂರಿನಲ್ಲೇ ಬೀದಿಯಲ್ಲಿ ಸೆಲೆಬ್ರೇಷನ್ಸ್ ಮಾಡಿದರು. ಅವರಿನ್ನೂ ಮನೆಗಳಿಗೆ ಹೋಗಲಿಲ್ಲ. ಬೆಳಿಗ್ಗೆ ಆದ ತಕ್ಷಣ ಈ ಸೆಲೆಬ್ರೇಷನ್ನಿನ ವಾತಾವರಣ ಸೃಷ್ಟಿಯಾಯಿತು. ಒಬ್ಬ ವ್ಯಕ್ತಿ ಅಲ್ಲಿ ಏನದು ಹಳೆ ಮಲ್ಯ ವೈದೇಹಿ ಮಲ್ಯ ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ ತನಗಿದ್ದದ್ದು ಒಬ್ಬ ಮಗನ ಕಳ್ಕೊಂಡೆ ಅಂತಕ್ಕಂತ ಹೇಳುವಾಗ ಅವ್ರು ಹೇಳಿದರು, 6 ಗಂಟೆಗೆ ನಮ್ಮ ಹುಡುಗ ಮನೆ ಬಿಟ್ಟ, 6 ಗಂಟೆಗೆ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ ಹೋದವನು ನೋಡಿ ಈ ರೀತಿ ಆಗಿದೆ ಅಂತ. ಅಂದರೆ ಇಡೀ ಒಂದು ಸಮುದಾಯ ಒಂಥರ ಏನೋ ಒಂದು ಆ ಸೆಲೆಬ್ರೇಷನ್ ಇದರಲ್ಲಿ ಬಂದುಬಿಟ್ರು. ಅದು ಯಾರು ಕೂಡ ಊಹೆ ಮಾಡಿರಲಿಲ್ಲ. 35,000 ಕೆಪಾಸಿಟಿ ಇದ್ದದ್ದಕ್ಕೆ 3 ಲಕ್ಷ ಜನ ಬರ್ತಾರೆ ಅಂದರೆ, ನನಗೆ ಒಂದು ಮಾಹಿತಿ, ಮೆಟ್ರೋದವರು ಒಂದು ಮಾಹಿತಿಯನ್ನು ಹೇಳಿದ್ದಾರೆ. 8.7 ಲ್ಯಾಕ್ಸ್ ಪೀಪಲ್ 9 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ 8,70,000 ಜನ ಟ್ರಾವೆಲ್ ಮಾಡಿದ್ದಾರೆ ಅಂತ. ಅಂದರೆ ತಾವು ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಕ್ರೌಡ್ ಬಂದಿತ್ತು. ಗೃಹ ಸಚಿವರು ಹೇಳ್ತಾ ಇದ್ರು, ನಿನ್ನೆ ಮೆಟ್ರೋದಲ್ಲಿ ಎಷ್ಟು ಜನ ಸೇರಿದ್ರು ಅಂತ. ನಿನ್ನೆ ಮೆಟ್ರೋದಲ್ಲಿ 9 ಲಕ್ಷಕ್ಕೂ ಹೆಚ್ಚು ಜನರು ಪ್ರಯಾಣ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಒಂದೇ ದಿನ ಮೆಟ್ರೋದಲ್ಲಿ 9,66,732 ಜನ ಓಡಾಟ ಮಾಡಿದ್ದಾರೆ. ನೇರಳೆ ಮಾರ್ಗದಲ್ಲಿ 4,78,334 ಜನ ಪ್ರಯಾಣ ಮಾಡಿದ್ದಾರೆ. ಅದೇ ರೀತಿ ಹಸಿರು ಮಾರ್ಗದಲ್ಲಿ ಸುಮಾರು 2,84,674 ಜನ ಪ್ರಯಾಣ ಮಾಡಿದ್ದಾರೆ. ಮೆಜೆಸ್ಟಿಕ್ ನಿಲ್ದಾಣದಲ್ಲೇ 2,03,724 ಜನ ಪ್ರಯಾಣ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಲಕ್ಷಾಂತರ ಜನ ಏಕಕಾಲದಲ್ಲಿ ಲಗ್ಗೆ ಇಟ್ಟಿರೋದ್ರಿಂದ ಈಗ ಮೆಟ್ರೋ ಸಿಬ್ಬಂದಿ ಕೂಡ ಶಾಕ್ ಆಗಿದ್ದಾರೆ. ನೋಡ್ತಾ ಇದ್ವಿ ನಿನ್ನೆ ಮೆಟ್ರೋ ಯಾವ ರೀತಿ ಜಾಮ್ ಪ್ಯಾಕ್ ಆಗಿತ್ತು, ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಮೆಟ್ರೋ ನಿಲ್ದಾಣಗಳು ಸಂಪೂರ್ಣವಾಗಿ ಭರ್ತಿಯಾಗಿದ್ದು, ಇನ್ಫ್ಯಾಕ್ಟ್ ಟ್ರೈನ್ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಈಗ ಒಂದೊಂದೇ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಕಡೆಗೆ ಈಗ ಕೆಪಾಸಿಟಿ ಇದ್ದಂಥ ಚಿನ್ನಸ್ವಾಮಿ ಸ್ಟೇಡಿಯಂ 35,000ರಿಂದ 40,000 ಅಷ್ಟೇ, ಆದರೆ ಅಲ್ಲಿ ಬಂದಂಥವ್ರು 3ರಿಂದ 4 ಲಕ್ಷ ಜನ. ಇನ್ನೊಂದು ಕಡೆಗೆ ಈಗ ಮೆಟ್ರೋದಿಂದಲೂ ಕೂಡ ವರದಿ ಬರ್ತಾ ಇದೆ, ನಿನ್ನೆ ಮೆಟ್ರೋದಲ್ಲಿ 9 ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡಿದ್ದಾರೆ. ಪ್ರಮುಖವಾಗಿ ಈ ನೇರಳೆ ಮಾರ್ಗ ಏನಿದೆ ಆ ಭಾಗದಲ್ಲಿ ಹೆಚ್ಚಿನ ಪ್ರಯಾಣಿಕರು ಬಂದಿದ್ದರು. ನೇರಳೆ ಮಾರ್ಗದಲ್ಲಿ 4,78,334 ಜನ ಪ್ರಯಾಣ ಮಾಡಿದರೆ, ಹಸಿರು ಮಾರ್ಗದಲ್ಲಿ ಸುಮಾರು 2,84,674 ಜನ ಪ್ರಯಾಣ ಮಾಡಿರೋ ಬಗ್ಗೆ, ಮೆಜೆಸ್ಟಿಕ್ ನಿಲ್ದಾಣದಲ್ಲೇ ಸುಮಾರು 2 ಲಕ್ಷಕ್ಕೂ ಅಧಿಕ ಮಂದಿ ಪ್ರಯಾಣ ಮಾಡಿರೋ ಬಗ್ಗೆ ಈಗ ಮೆಟ್ರೋದಿಂದಲೇ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದರೆ ಒಂದೇ ದಿನ ಸುಮಾರು 9 ಲಕ್ಷ ಜನ ಪ್ರಯಾಣ ಮಾಡಿರುವಂಥದ್ದು ಮಾಮೂಲಿ ಸರಾಸರಿಗಿಂತ ಹೆಚ್ಚಾಗಿರುವಂಥದ್ದು. ಅಷ್ಟು ದೊಡ್ಡ ಪ್ರಮಾಣದ ಜನ ಏಕಾಏಕಿ ಈ ಒಂದು ಸೆಲೆಬ್ರೇಷನಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ.